ಇನ್ನು ವಿಜಯಪುರ ಜಿಲ್ಲೆಯ ವಿವರಗಳನ್ನು ಕೊಡ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಗ್ರಾಮಗಳು ಜಲಾವೃತಗೊಳ್ತಾ ಇದ್ದಾವೆ ನೋಡ್ತಾ ಇದ್ದೀವಿ ನಾವು. ವಿಜಯಪುರದಲ್ಲಿ ಭೋರ್ಗರೆದು ಹರಿತಾ ಇದೆ ಭೀಮಾ ನದಿ. ಭೀಮಾ ನದಿಯ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ತಾರಾಪುರ ಗ್ರಾಮ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಭೀಮಾ ನದಿ ಪ್ರವಾಹದಿಂದ ತಾರಾಪುರ ಗ್ರಾಮ ನಡುಗಡ್ಡೆಯಾಗಿದೆ. ಆಲಮೇಲ ತಾಲೂಕಿನ ತಾರಾಪುರ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿರುವಂಥದ್ದು. ನೋಡಿ, ಇಷ್ಟೆಲ್ಲ ಆದರೂ ಕೂಡ ನೂರಾರು ಜನ ನಡುಗಡ್ಡೆ ಆಗಿರುವಂತಹ ಗ್ರಾಮದಲ್ಲೇ ಉಳ್ಕೊಂಡಿದ್ದಾರೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಪ್ರವಾಹದಿಂದ ಹೊರ ಜಗತ್ತಿನ ಸಂಪರ್ಕ ಸಂಪೂರ್ಣ ಕಡಿದು ಹೋಗಿದೆ. ಆದರೂ ಕೂಡ ಜನ ಅಲ್ಲಿಂದ ಈ ಕಡೆಗೆ ಬಂದಿಲ್ಲ, ತಾರಾಪುರದಲ್ಲೇ ಇದ್ದಾರೆ. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅವರ ಜೀವಕ್ಕೆ ಕಂಟಕ ಇದೆ. ಗ್ರಾಮದಿಂದ ಹೊರಬರಲಿಲ್ಲ, ಅಲ್ಲೇ ಉಳ್ಕೊಂಡಿದ್ದಾರೆ ಜನಗಳು. ಇನ್ನೊಂದು ಕಡೆಗೆ ನೋಡಿ, ಆ ಊರಿನ ಒಳಗಡೆನೂ ಕೂಡ ದೋಣಿಲೇ ಓಡಾಡುವಂಥ ಸ್ಥಿತಿ. ಯಾಕಂದರೆ ನದಿ ಯಾವುದು ಅಂತ ಗೊತ್ತಾಗ್ತಿಲ್ಲ, ಹಳ್ಳ ಕೊಳ್ಳ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಂತ ಒಂದು ಸ್ಥಿತಿ ಇದೆ. ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿನ ಕೊಟ್ಟಿದ್ದಾರೆ. ಹೋದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಎಂಬುವಂತಾಗಿದೆ ವಿಜಯಪುರ ಜಿಲ್ಲೆಯ ಪ್ರವಾಹ ಪರಿಸ್ಥಿತಿ. ಅತ್ತ ದೋಣಿ ನದಿಯಲ್ಲಿ ಪ್ರವಾಹ ಇಳಿಮುಖ ಆದರೆ ಇತ್ತ ಭೀಮಾ ನದಿಯಲ್ಲಿ ಪ್ರವಾಹ ಏರಿಕೆಯಾಗಿದೆ. ನೆರೆಯ ಮಹಾರಾಷ್ಟ್ರದ ಉಜಿನಿ ಮತ್ತು ಮೀರ್ ಜಲಾಶಯದಿಂದ 5.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಬಿಟ್ಟ ಪರಿಣಾಮ ಭೀಮಾ ತಟದಲ್ಲಿ ಪ್ರವಾಹ ಇದೀಗ ಭೋರ್ಗರಿತಾ ಇದೆ. ಚಡಚನ, ಇಂಡಿ, ಸಿಂದಗಿ, ಆಲ್ಮೇಲ ತಾಲೂಕಿನ ಗ್ರಾಮಗಳಲ್ಲಿ ಅಕ್ಷರಶಃ ನೀರು ನುಗ್ತಾ ಇದೆ. ಸದ್ಯ ನಾವು ಆಲ್ಮೇಲ್ ತಾಲೂಕಿನ ತಾರಾಪುರ ಗ್ರಾಮದ ಬಳಿ ಇದ್ದೀವಿ. ಇಡೀ ಭೀಮೆಯ ಬೋರ್ಗರ್ತಕ್ಕೆ ತಾರಾಪುರ ಗ್ರಾಮ ನಡುಗಡ್ಡೆಯಾಗಿದೆ. ಆ ಕಡೆ ಇರ್ಬೋದು ಅದೇ ತಾರಾಪುರ ಗ್ರಾಮ. ಇಲ್ಲಿ ತಾರಾಪುರ ಆಲ್ಮೇಲಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ನಿನ್ನೆವರೆಗೂ 3 ಭಾಗಗಳಲ್ಲಿ ಸುತ್ತುವರೆದಿದ್ದ ನೀರು ಇಂದು ಬೆಳಗ್ಗೆ ಈ ರಸ್ತೆಯ ಮೇಲೆ ಹರಿಯುವುದರ ಮುಖಾಂತರ ಇಡೀ ತಾರಾಪುರ ಗ್ರಾಮವನ್ನ ನಡುಗಡ್ಡೆಯಾಗಿಸಿದೆ. ಅಲ್ಲಿ ನೋಡಬಹುದು, ತಾರಾಪುರ ಗ್ರಾಮದಿಂದ ಓರ್ವ ವ್ಯಕ್ತಿ ಯಾವ ರೀತಿ ಈ ಸೊಂಟದ ಮಟ್ಟದವರೆಗಿಂದ ನೀರಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇರ್ಬೋದು. ಅವರು ತಮ್ಮ ಮನೆ ಸರಕು ಸಾರಾಂಶಗಳನ್ನ ಈ ಕಡೆ ತಗೊಂಡು ಬರ್ತಾ ಇದ್ದಾರೆ. ತಲೆಯ ಮೇಲೆ ಮತ್ತು ಹೆಗಲ ಮೇಲೆ ವಸ್ತುಗಳನ್ನು ಇಟ್ಟು ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಅವರು ಇಲ್ಲಿ ನಡೆದು ಬರ್ತಾ ಇದ್ದಾರೆ. ನೀರಿನ ಸೆಳೆತಕ್ಕೆ ಏನಾದರೂ ಕೊಚ್ಚಿಕೊಂಡು ಹೋದರೆ ಇವ್ರ ಜೀವಕ್ಕೆ ಮಾತ್ರ ಅಪಾಯ ಗ್ಯಾರಂಟಿ ಅಂತ ಹೇಳ್ಬೋದು. ಸದ್ಯ ಇಲ್ಲಿಯವರೆಗೆ ಕಂದಾಯ ಇಲಾಖೆಗಳು ಇತ್ತ ಮುಖ ಮಾಡಿಲ್ಲ, ಸ್ಥಳೀಯ ಶಾಸಕರು ಮುಖ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜಲ್ಲೆ ಅವರು ಎಲ್ಲಿ ಕಾಣೆಯಾಗಿದ್ದಾರೆ ಅನ್ನೋದು ಈ ಗ್ರಾಮದ ಜನರು ದುರ್ಬಿನ್ ಹಾಕಿ ಹುಡುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಇಲ್ಲೇನಾದರೂ ಒಳಗಡೆ ಅನಾಹುತ ಆದರೆ ಅಲ್ಲಿಯ ಜನರು ಇಲ್ಲಿ ಹೊರಗೆ ಬರ್ಬೇಕಂದ್ರೆ ಸುರಕ್ಷಿತವಾದ ಒಂದು ಬೋಟಿನ ವ್ಯವಸ್ಥೆಯನ್ನ ಕೂಡ ಇಲ್ಲಿಯ ತಹಸೀಲ್ದಾರ್ ಆಗಲಿ ಜಿಲ್ಲಾಡಳಿತವಾಗಿ ಮಾಡದೇ ಇರೋದು ಈ ತಾರಾಪುರ ಗ್ರಾಮದ ಜನರ ದುರಾದೃಷ್ಟ ಅಂತ ಹೇಳಿದ್ರೆ ಅದು ತಪ್ಪಾಗದು. ಸದ್ಯ ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ನೀರು ರಭಸವಾಗಿ ಹರ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ಸುತ್ತಲೂ ನೋಡ್ಬೋದು, ಎಲ್ಲಿ ನೋಡಿದ್ರಲ್ಲಿ ಜಲರಾಶಿ ಕಾಣ್ತಾ ಇದೆ. ಭೀಮೆ ಕೋಪಗೊಂಡು ಉಕ್ಕಿ ಹರಿತಾ ಇದ್ದಾಳೆ ಅನ್ನೋ ಭಾವನೆ ಇಲ್ಲಿ ಬರ್ತಾ ಇದೆ. ಸದ್ಯ ನಾವು ಇಲ್ಲಿಯ ಗ್ರಾಮಸ್ಥರನ್ನ ಮಾತಾಡ್ಸೋಣ. ಯಾವ ರೀತಿ ತೊಂದರೆ ಆಗಿದೆ ನಿಮ್ಗೆಲ್ಲ? ಇಲ್ಲಿ ಕಂಡಪಟ್ಟಿ ನೀರು ಬಂದವ್ರಿ ಸರ್. ಎಲ್ಲ ಮಂದಿ ಮಕ್ಕಳು ಎಲ್ಲ ಒಳಗವ, ಅವಕ್ಕೆಲ್ಲ ಸಣ್ಣ ಚುಕ್ಕೊಳವ. ಇದು ಕಣ್ಣಿ ಸಾಲಿಗೆ ಹಾಕ್ತೀನಿ ತರ ತಾರಾಪುರ ಸಾಲಿಯಾಗಿ ಇಲ್ಲೇ ಸನಿಯಾಗಿ ಮಾಡತ್ ಹೇಳಿರ. ಮತ್ತೇನು ದನ ಕರುಗಳು ಅಲ್ಲಿ ಕಣ್ಣಿ ಸಾಲಿಗೆ ಹೋದ ಊಟ ಪೀಠ ಅದಂತೂ ನನಗೆ ಸರಿಯಲ್ಲ. ಇಲ್ಲೇ ನಮ್ಮ ತಾರಾಪುರ ಸಾಲಿಯಲ್ಲಿ ಒಂದು ಸ್ಥಾನ ಇಟ್ಟಿರ ದನ ಕರುಗಳು ವ್ಯವಸ್ಥೆ ಇಲ್ಲಿ ಹೊಲದಾಗಿದ್ರು ನಮಗೆ ಒಂದರ ಅನ್ನ ತಿಂದುಕೆರೆ ಇಲ್ಲಿ ದನಗಳಿಗೆ ವ್ಯವಸ್ಥೆ ಮಾಡ್ಬೇಕಂತಂದಕೆರೆ ಹೇಳಿದ್ರಿ ಸರ್. ಇಷ್ಟೆಲ್ಲ ನೀರು ಬಂದ್ರು ಜನರು ಯಾಕೆ ಹೊರಗೆ ಬರ್ತಾ ಇಲ್ಲ, ಹೊರಗೆ ಒಪ್ಕೊಳ್ತಾ ಇಲ್ಲ? ಅದಕ್ಕೆ ಜಾಗ ಸರಿ ಇಲ್ಲ. ನಾನು ಅಲ್ಲಕತ್ತಾರ ಅದಕ್ಕೆ ಒಂದು ಜಾಗ ನಮ್ಮ ಹಕ್ಕುಪತ್ರ ಕೊಟ್ಟರೆ ನಮ್ಮ ಹಕ್ಕು ಇಲ್ಲಿ ಯಾವ್ದು ನಾವು ತೋರಿಸ್ತೀವಿ. ಇಲ್ಲಿ ಹೊಡಿಯತ್ತಂದು ಎಲ್ಲ ಸಿಬ್ಬಂದಿಗಳು ಹೇಳಿದ್ರೆ ನಮಗೊಂದು ಸರಿ ಆಗ್ತದ್ರಿ ಸರ್. ಕಳೆದ 2012ರಲ್ಲೇ ಈ ಗ್ರಾಮ ಸ್ಥಳಾಂತರ ಹೋಗಬೇಕಾಗಿತ್ತು. ಆದರೆ 8 ವರ್ಷವಾದರೂ ಕೂಡ ಕೆಲವು ತಾಂತ್ರಿಕ ಮತ್ತು ಇಲ್ಲಿಯ ಒಣ ರಾಜಕೀಯ ಪ್ರತಿಷ್ಠೆಗಾಗಿ ಈ ಗ್ರಾಮ ಸ್ಥಳಾಂತರವಾಗಿಲ್ಲ. ಅದೇ ಸ್ಥಳಾಂತರವಾಗದೇ ಇರೋದೇ ಇಲ್ಲಿ ಶಾಪವಾಗಿ ಪರಿಣಮಿಸ್ತಾ ಇದೆ. ಸದ್ಯ ಕ್ಷಣದಿಂದ ಕ್ಷಣಕ್ಕೆ ಇಲ್ಲಿ ನೀರು ಹೋಗ್ತಾ ಇದೆ. ಇದು ತಾರಾಪುರ ಗ್ರಾಮದ ಜನರ ಜೀವಕ್ಕೆ ಸಂಚಿಕಾರ ಆಗ್ತಾ ಇದೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಶೋಕ್ ಅಡಳಿ, TV9 ವಿಜಯಪುರ.